ಇಲ್ಲಿ ಸೇರಿ ಬಂದಿರೋದು ಎರಡು ವಿಷಯಕ್ಕಾಗಿ. ಒಂದು, ನಮ್ಮ ತಂದೆಯಾದ ದೇವರನ್ನ ಮಹಿಮೆ ಪಡಿಸೋದಕ್ಕಾಗಿ. ಎರಡನೇದಾಗಿ ಆತನ ಪಾದದ ಹತ್ರ ಕೂತ್ಕೊಂಡು ಕಲಿಯೋದಕ್ಕೋಸ್ಕರ. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತೆ ಯಾವುದಕ್ಕಾದ್ರೂ ಬಂದಿದ್ದೀರಾ? ಹಲ್ಲೆಲೂಯ. ಸೊ ಮರಿಯಳು ಮಾರ್ತಳು ನಾವು ನೋಡ್ತೀವಿ. ಏಸು ಯಾರನ್ನ ಅಪ್ರಿಷಿಯೇಟ್ ಮಾಡ್ತಾರೆ? ಯಾರು ಆತನ ಪಾದದ ಹತ್ರ ಕೂತ್ಕೊಂಡು ಹೇಳು, ನೀನು ಎಷ್ಟು ಹೇಳ್ತಿ ಹೇಳು, ನಾನು ಅಷ್ಟು ಕಲಿತೀನಿ ಅಂತ ಅವಳಿಗೇನು ಬೇಡ ಆಗಿತ್ತು. ಹಾಗೆ ತುಂಬ ಸಾವಿರಾರು ಜನ ಯೇಸುಸ್ವಾಮಿ ಪ್ರಸಂಗ ಮಾಡುವಾಗ ಬೆಟ್ಟದ ಮೇಲೆ, ಮಣ್ಣಿನ ಮೇಲೆ ಅಲ್ಲಿ ಇಲ್ಲಿ ಕೂತ್ಕೊಂಡು ತಿಂಡಿ, ಆಹಾರ, ನಿದ್ರೆ ಮರೆತು ಕಲಿತಾ ಇದ್ರು. ಯಾಕೆ ಅಂದರೆ ಆ ವಾಕ್ಯದಲ್ಲಿ ಜೀವವಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆ ವಾಕ್ಯವೇ ನಮ್ಮನ್ನು ಬಲಪಡಿಸ್ತದೆ. ಕಳೆದ ವಾರ ಕೂಡ ನಾವು ಕೇಳಿದ್ವಿ ಹೆಚ್ಚು ವಾಕ್ಯವನ್ನು ಓದಬೇಕು ಅಂತ. ಪಾಸ್ಟರ್ ಅವಾಗವಾಗ ಟಾಸ್ಕ್ ಕೊಡ್ತಾ ಇರ್ತಾರೆ. 3 ಅಧ್ಯಾಯ ಓದಿದ್ರಿ, 5 ಅಧ್ಯಾಯ ಓದ್ರಿ, 10 ಅಧ್ಯಾಯ ಓದ್ರಿ, 30 ಅಧ್ಯಾಯ ಓದ್ರಿ, 1 ವರ್ಷದಲ್ಲಿ ಬೈಬಲ್ ಮುಗಿಸ್ರಿ. ಹಲ್ಲೆಲೂಯ. ಸೊ ಇವೆಲ್ಲ ಯಾಕೆ ಅಂದರೆ ಅದರಿಂದ ಪಾಸ್ಟ್ರಿಗೇನು ಲಾಭ ಇಲ್ಲ, ಓದುವ ನಮಗೆ ಲಾಭ. ಹಲ್ಲೆಲೂಯ. ನಾವೆಷ್ಟು ವಾಕ್ಯ, ಯಾಕಂದರೆ ಈ ಲೋಕದಲ್ಲಿ ನಾವು ನೋಡಿದ್ರೆ ಅನೇಕ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಮಾತುಗಳು, ಕೆಟ್ಟದ್ದು ಹೇಳೋರೆ, ಚಾಡಿ ಹೇಳೋರೆ, ಅವ್ರಂಗೆ ಇವ್ರಂಗೆ ಅಂದರೆ ಬೇಡವಾದದ್ದು ಮಾತಾಡುವವರೇ ಹೇಳೋರೆ ಜಾಸ್ತಿ ಇರ್ತಾರೆ. ನಮಗೆ ಪರಿಶುದ್ಧವಾದ ಹಾಲಂತೆ ಶುದ್ಧವಾಗಿ ಇರೋದು ದೇವರ ವಾಕ್ಯವು. ಹಲ್ಲೆಲೂಯ. ಅದಕ್ಕೆ ನಾವು ಆ ವಾಕ್ಯವನ್ನು ಎಷ್ಟು ಓದ್ತಾ ಇರ್ತೀವೋ, ಎಷ್ಟು ಕಲಿತಾ ಇರ್ತೀವೋ, ಅದು ಏನು ಮಾಡ್ತಾ ಇರ್ತದೆ ಅಂದರೆ ಆ ವಾಕ್ಯವು ನಮಗೆ ಗೊತ್ತಿಲ್ಲದಂಗೆ ನಮ್ಮನ್ನೇ ಕ್ಲೆನ್ಸ್ ಮಾಡ್ತಾ ಇರ್ತದೆ. ಅಮ್ಮ ಮಗುಗೆ ಗೊತ್ತಿಲ್ಲದಂಗೆ ಔಷಧಿ ಕುಡಿಸ್ತಾ ಇರ್ತಾಳೆ, ಹಾಲಲ್ಲಿ ಹಳದಿ ಹಾಕಿ, ಹಳದಿ ಹಿಟ್ಟು ಹಾಕಿ ಕುಡಿಸ್ತಾ ಇರ್ತಾಳೆ. ಮಗು ಗೊತ್ತಿಲ್ಲ ಅದು ಏನು ಮಾಡ್ತಾ ಇದೆ, ಆದರೂ ಅದು ಒಳಗೋಗಿ ತನ್ನ ಕೆಲಸ ತಾನು ಮಾಡ್ತಾ ಇರ್ತದೆ. ಆ ಮಗುಗೆ ಕಫ ಕಡಿಮೆ ಮಾಡ್ತದೆ, ಜ್ವರ ಕಡಿಮೆ ಮಾಡ್ತದೆ, ಸ್ವಸ್ಥತೆ ಕೊಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ನೀವು ತಗೊಳ್ಳುವಂಥ ಈ ವಾಕ್ಯವು ಎಷ್ಟು ಹೆಚ್ಚು ತಗೊಳ್ತೀರಲ್ಲ ಅಷ್ಟು ಪ್ರಾಬ್ಲಮ್ಸ್ ಬರ್ಬೋದು, ಜ್ವರ ಬರ್ಬೋದು. ಆದರೆ ಜ್ವರವನ್ನು ಬೇಗ ಗುಣಪಡಿಸುವಂಥ ಇಮ್ಯುನಿಟಿ ಅಂದರೆ ಕೆಲವರಿಗೆ ಇಮ್ಯುನಿಟಿ ತುಂಬ ಇರ್ತದೆ. ಪಕ್ಕದಲ್ಲಿ ಹಚ್ಚಿ ಅಂತ ಇದ್ರೂ ಇವ್ರಿಗೇನು ಆಗೋದಿಲ್ಲ, ಒಳಗಿಂದನೇ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಇರ್ತದೆ. ಕೆಲವ್ರಿಗೆ ಏನಿಲ್ಲ, ಪಕ್ಕದಲ್ಲಿ ಯಾರಾದರೂ ಒಬ್ಬರು ಹಚ್ಚ ಅನ್ನೋದ್ರೊಳಗೆ ನೆಕ್ಸ್ಟ್ ದಿವಸ ಇವ್ರಿಗೆ ಬಂತು ಹಚ್ಚಿ ಹಾಗೆ ಕೆಲವ್ರಿಗೆ ಇಮ್ಯುನಿಟಿ. ಸೊ ನಾವು ಎಷ್ಟು ವಾಕ್ಯ ತುಂಬಿಕೊಳ್ತೀವೋ ಅಷ್ಟು ನಮ್ಮೊಳಗೆ ಇನ್ನರ್ ಇಮ್ಯುನಿಟಿ ಡೆವಲಪ್ ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಜಾನ್ ಪಾಸ್ಟ್ ಯಾವಾಗಲೂ ಹೇಳ್ತಾ ಇದ್ರು, ಇನ್ನರ್ ಹೀಲಿಂಗ್ ಬೇಕು ಅಂತ. ಒಳಗಿಂದ ನಾವು ಸ್ವಸ್ಥತೆ ಆಗಬೇಕು. ಶರೀರ ಸ್ವಸ್ಥತೆ ಮಾಡ್ತಾರೆ, ಆತ್ಮದಲ್ಲಿ ನಾವು ಹೀಲ್ ಆಗಬೇಕು. ಕೆಲವು ನಮ್ಮ ಆತ್ಮಗಳಿಗೆ ಒಳಗೆ ನಾವು ನೋವು ಪಟ್ಟಿರ್ತೀವಿ, ತುಂಬ ನೋವು ಪಟ್ಟಿರ್ತೀವಿ. ಆ ನೋವುಗಳೆಲ್ಲ ನಾವೇನು ಮಾಡಬೇಕಂದ್ರೆ ದೇವರ ಹತ್ರ ಒಪ್ಪಿಸಿಕೊಟ್ಟು ಹೀಲ್ ಆಗಬೇಕು. ಹಲ್ಲೆಲೂಯ. ಅವೆಲ್ಲ ಮಾಡುವಂಥ ಪ್ಲೇಸೇ ದೇವರ ಸನ್ನಿಧಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ನಾವು ಈ ದಿನ ಒಂದು 2 ವ್ಯಕ್ತಿಗಳ ಬಗ್ಗೆ ನಾವು ಬೈಬಲಲ್ಲಿ ನೋಡಿಕೊಂಡು, ಅವರು ದೇವರು ಬರೆಸಿದ ಪ್ರತಿಯೊಂದು ವಾಕ್ಯ ಕೂಡ ನಮಗೋಸ್ಕರ. ದೇವರು ಬರೆಸಿರುವಂಥ ಪ್ರತಿಯೊಂದು ಮಾತು ಕೂಡ ಹೀಗೆ ಮಾಡಿರಿ, ಹೀಗೆ ಕಲೀರಿ, ಹೀಗೆ ಮಾಡಬೇಡ್ರಿ, ಈಗ ಮಾಡೋದ್ರಿಂದ ಒಳ್ಳೇದಾಗೋದಿಲ್ಲ, ಹೀಗೆ ಮಾಡೋದ್ರಿಂದ ಒಳ್ಳೇದಾಗ್ತದೆ ಅಂತಂದು ಪ್ರತಿಯೊಂದು ಕೂಡ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಎರಡೂ ನಾವು ಕಲಿಬೇಕಂತ ದೇವರು ಇದರಲ್ಲಿ ಬರೆಸಿಟ್ಟಿದ್ದಾರೆ. ಹಲ್ಲೆಲೂಯ. ಆದರೆ ಇಡೀ ಬೈಬಲ್ನ ಒಂದು ದಿನ ಟೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆಗುತ್ತಾ? ಹಲ್ಲೆಲೂಯ. ಸೊ ನಾವು ಚಿಕ್ಕ ಮಕ್ಕಳಾಗಿ ದೇವರ ಸನ್ನಿಧಿಯಲ್ಲಿ ದಿನದಿನವೂ ಕಲಿಯುವವರಾಗಿದ್ದೀವಿ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ನಾವೊಂದು ವಾಕ್ಯ ಭಾಗವನ್ನು ನೋಡ್ಕೊಂಡು ಮುಂದಕ್ಕೆ ಹೋಗೋಣ ಪ್ರಿಯರೇ. ಮತ್ತಾಯನ ಸುವಾರ್ತ 15ನೇ ಅಧ್ಯಾಯ ಬೈಬಲ್ ಇದ್ದವರೆಲ್ಲ ಕೂಡ ಬೈಬಲನ್ನು ಓಪನ್ ಮಾಡಿ 15ನೇ ಅಧ್ಯಾಯ 21ನೇ ವಚನದಿಂದ ಓದೋಣ. 15ನೇ ಅಧ್ಯಾಯ 21ರಿಂದ. ಅಲ್ಲಿಂದ ಹೊರಟು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಒಂದು ನಿಮಿಷ. ಯೇಸು ಅಲ್ಲಿಂದ ಹೊರಟು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಇಲ್ಲಿ ನಿಲ್ಲೋಣ ಒಂದು ನಿಮಿಷ. ಯೇಸು ಒಂದು ಸ್ಥಳಕ್ಕೆ ಹೋಗಬೇಕು ಅಂದರೆ ಒಂದು ಉದ್ದೇಶ ಇರ್ತದೆ, ಹೌದಾ ಇಲ್ಲ? ಒಂದ್ಸಲ ಸಮುದ್ರ ದಾಟಿ ಈಚೆಯಿಂದ ಆಚೆಗೆ ಹೋಗ್ತಾನೆ, ಅಲ್ಲಿ ಒಬ್ಬ ವ್ಯಕ್ತಿಗೋಸ್ಕರ. ಅವನಿಗೆ ದುರಾತ್ಮಗಳಿದ್ದಾವೆ, ಬಿಡಿಸಬೇಕು ಅಂತಂದು ಒಬ್ಬ ವ್ಯಕ್ತಿಗೋಸ್ಕರ ದೇವರು ಸಮುದ್ರವನ್ನು ದಾಟಿ ಬರ್ತಾರೆ. ಹಲ್ಲೆಲೂಯ,
ಹಲ್ಲೆಲೂಯಾ. ಸೊ ಇಲ್ಲಿ ಕೂಡ ಒಂದು ಪ್ರದೇಶ, ಒಂದೊಂದು ಸಲ ಒಂದೊಂದು ವಾಕ್ಯ ಓದಿದ ಕೂಡಲೇ ನಿಲ್ಲಬೇಕಾಗ್ತದೆ. ನಾವು ಒಂದೇ ವಚನ ಓದಿದ ಕೂಡಲೇ ಯಾಕೆ ದೇವರೇ, ಇಲ್ಲಿ ಯೇಸು ಅಲ್ಲಿಂದ ಹೊರಟು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಅಲ್ಲಿ ಯಾರೋ ಇದ್ದಾರೆ, ದೇವರ ಚಿತ್ತವು ಏನೋ ಇದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ತಂದೆ ಹೇಳಿದ್ರೆ ಮಾತ್ರ ನಾನು ಹೋಗ್ತೇನೆ, ತಂದೆ ಹೇಳಿದ್ರೆ ಮಾತ್ರ ನಾನು ಮಾಡ್ತೀನಿ. ದೇವರಲ್ಲಿಂದ ಹೊರಟು ಆ ಒಂದು ಪ್ರದೇಶಕ್ಕೆ ಹೋಗಿದ್ದಾರೆ ಅಂದ್ರೆ ಅಲ್ಲಿ ದೇವರೇನೋ ಕಾರ್ಯ ಮಾಡ್ಲಿಕ್ಕಿದ್ದಾರೆ. ಏನ್ ಮಾಡ್ಲಿಕ್ಕಿದ್ದಾರೆ ನಾವು ನೋಡುವ ಮುಂದಿನ ವಚನ. ಆ ಸೀಮೆಯಿಂದ ಕಾನ್ಯಾನರವಳೊಬ್ಬಳು ಹೊರಟು ಬಂದು, ಸ್ವಾಮಿ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಸಾಕು, ನಿಲ್ಲಿಸಿ. ಆ ಸೀಮೆಯಿಂದ ಕಾನಾನ್ಯರವಳೊಬ್ಬಳು. ಕಾನಾನ್ಯರು ಅಂದರೆ ನಾವು ತಿಳ್ಕೋಬೇಕು, ಇಲ್ಲಿ ಯೇಸು ಸ್ವಾಮಿ ಇಸ್ರಾಯೇಲರನ್ನು ಆರಿಸಿಕೊಂಡಿದ್ದಾರೆ. ಇಸ್ರಾಯೇಲರ 12 ಕುಲಗಳು, 12 ಗೋತ್ರಗಳನ್ನು ಅದಕ್ಕೆ ಶಿಷ್ಯರಿಗೂ ಕಲಿಸುವಾಗ ನಾವು ಮುಂದಿನ ಅಧ್ಯಾಯದಲ್ಲಿ ನಾನು ನೋಡಿದ್ದೆ, ಶಿಷ್ಯರಿಗೆ ನೀವು ಅನ್ಯರ ಕಡೆಗೆ ಹೋಗ್ಬೇಡ್ರಿ, ಇಸ್ರಾಯೇಲ್ ಕಡೆಗೆ ಹೋಗಿ, ತಪ್ಪಿ ಹೋದ ಕುರಿಗಳಂತಿದ್ದ ಇಸ್ರಾಯೇಲರನ್ನು ನೀವು ಸಂಧಿಸ್ರಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವರಿಗೆ ಸುವಾರ್ಥ ಸಾರಿ, ಅವ್ರಿಗೆ ಸ್ವಸ್ಥತೆ ಮಾಡ್ರಿ ಅಂತ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿ ಕಳುಹಿಸ್ತಾರೆ. ಇಲ್ಲಿ ನೋಡಿದ್ರೆ ಯೇಸು ಸ್ವಾಮಿ ಹತ್ರನೇ ಒಬ್ಬಳು ಅನ್ಯಳು ಅಂದರೆ ಅವರು ಇಸ್ರಾಯೇಲರ ಪದ್ಧತಿಗಳನ್ನು ಪಾಟಿಸೋದಿಲ್ಲ, ದೇವರ ವಾಕ್ಯವನ್ನು ಅನುಸರಿಸೋದಿಲ್ಲ, ಅವರಿಗೆ ಹೆಚ್ಚು ಏನು ಗೊತ್ತಿರೋದಿಲ್ಲ, ಹೊರಗಿನವರು. ಈಗ ನೋಡ್ರಿ, ನಮ್ಮ ಶಾಲೆಯಲ್ಲಿರೋ ನಮ್ಮ ಶಾಲೆ ಬಗ್ಗೆ ಗೊತ್ತಿರ್ತದೆ, ಬೇರೆ ಹೊರಗಿನವ್ರಿಗೆ ನಮ್ಮ ಶಾಲೆ ಬಗ್ಗೆ ಗೊತ್ತಿರ್ತದೆ ಇಲ್ಲ, ಗೊತ್ತಿರೋದು. ಇಲ್ಲಿ ಏನು ಟೀಚ್ ಮಾಡ್ತದೆ ನಮಗೆ ಗೊತ್ತಿರ್ತದೆ, ಅಲ್ಲಿ ಪಕ್ಕಕ್ಕೆ ಇರ್ಬೋದು, ಆದರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಹೌದಾ? ಸೊ ಇಲ್ಲಿ ಕಾನಾನಿಯರೊಬ್ಬಳು ಹೊರಟು ಬಂದು, ಅವಳಿಗೆ ಗೊತ್ತಿಲ್ಲ, ಆದರೂ ಅವಳು ತಿಳ್ಕೊಂಡಿದ್ದಾಳೆ, ಸ್ವಾಮಿ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು. ಯಾಕಂದರೆ ಅವಳಿಗೆ ಯಾರೋ ಹೇಳಿದ್ದಾರೆ, ಎಲ್ಲೋ ಕೇಳಿದಾಳೆ, ಆತನು ದಾವೀದ ಕುಮಾರನು, ಆತನ ಹತ್ರ ಹೋದರೆ ನಮಗೆ ಬಿಡುಗಡೆ ಆಗತ್ತೆ. ಸೊ ಕೇಳಿರುವ ಪ್ರತಿಯೊಂದನ್ನು ನಾವು ತಿಳ್ಕೊಂಡು ಯಾವುದು ನಂಬಬೇಕು ಅದು ನಂಬಬೇಕು, ಯಾವುದು ನಂಬಾರ್ದು ಅದು ನಂಬಬಾರ್ದು. ಆದರೆ ಈಕೆಗೆ ಒಂದು ಸುದ್ದಿ ಬಂತು, ಯೇಸು ಸ್ವಾಮಿ ಆ ಪ್ರದೇಶಕ್ಕೆ ಬಂದಾನೆ ಅಂತ. ಹಲ್ಲೆಲೂಯಾ. ಆತನು ದಾವೀದ ಕುಮಾರನು ಅಂತ, ಆತನು ಕರುಣಿಸುತ್ತಾನೆ ಅಂತ. ತನ್ನ ಹತ್ರ ಒಂದು ಸಮಸ್ಯೆ, ಒಂದು ಪ್ರಾಬ್ಲಮ್ ಇದೆ, ತನ್ನ ಮಗಳ ಬಗ್ಗೆ ತಾನು ಎಷ್ಟೋ ಗೋಳಾಡ್ತಾ ಇದ್ದಾಳೆ, ಆದರೆ ಅವಳಿಗೆ ಎಲ್ಲಿ ಒಂದು ಬಿಡುಗಡೆ ಸಿಗಲಿಲ್ಲ. ಆದರೆ ಯೇಸು ಸ್ವಾಮಿ ಹತ್ರ ಓಡಿ ಬಂದು ಏನು ಕೂಗ್ತಾ ಇದ್ದಾಳೆ ನೋಡ್ರಿ, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ. ಅಂದರೆ ತುಂಬ ದಿನದಿಂದ ಆ ಮಗಳು ದೆವ್ವದ ಕಾಟದಿಂದ ಹೋರಾಡ್ತಾ ಇದ್ದಾಳೆ. ಆದರೆ ಆ ತಾಯಿ ಮತ್ತು ಯಾರು ಇಲ್ಲವೋ ಏನೋ, ಪಾಪ ತಾಯಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಏನು ಮಾಡಬೇಕು, ಎಷ್ಟೆಷ್ಟೋ ಹೋಗಿರ್ತಾಳೆ, ಎಷ್ಟೋ ಸುಮ್ಮನೆ ಅಂತೂ ಕೂತ್ಕೊಳಲ್ವ ತಂದೆ ತಾಯಿ. ಈ ತಾಯಿ ಎಷ್ಟೋ ಕಡೆ ಹೋಗಿದ್ದಾಳೆ, ಮಗಳಿಗೆ ಗುಣವಾಗಲಿಲ್ಲ, ಬಹಳ 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 ಆಗ್ತಾ ಇದೆ. ಈಗ ಯೇಸು ಸ್ವಾಮಿ ಹತ್ರ ಬಂದು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು, ಕೂಗ್ತಾ ಇದ್ದಾಳೆ. ಆ್ಯಕ್ಚುಲಿ ಅನ್ಯರು ಅವರು ದೇವರ ಹತ್ರ ಬರೋದೇ ದೂರ, ನೆಕ್ಸ್ಟ್ ವಿಷಯ. ಅಂಥದ್ದು ಇವಳು ಬಂದು, ದಾವೀದ ಕುಮಾರನೇ ನನ್ನ ಮಗಳನ್ನು ಕರುಣಿಸು, ನನ್ನ ಮಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೂಗ್ತಾ ಇದ್ದಾಳೆ. ಈಗ ನಾನು ಕೇಳ್ತೀನಿ, ನೀವು ನಿಮ್ಮ ಸಮಸ್ಯೆಗೋಸ್ಕರ ದೇವರ ಹತ್ರ ಕೂಗ್ತಾ ಇದ್ದೀರಾ? ಅವರಿಗೆ ಗೊತ್ತಿಲ್ಲ, ಆದರೂ ಕೂಗ್ತಾ ಇದ್ದಾಳೆ ತಿಳಿದುಕೊಂಡ ಕೂಡಲೇ. ಮತ್ತು ಗೊತ್ತಿರುವ ನಾವು, ದೇವರ ಮಕ್ಕಳಾದ ನಾವು, ನಿಮಗೆ ಏನೇ ಸಮಸ್ಯೆ ಇರ್ಬೋದು, ಗಂಡನದೇ ಸಮಸ್ಯೆ ಇರ್ಬೋದು, ಮಕ್ಕಳದೇ ಸಮಸ್ಯೆ ಇರ್ಬೋದು, ಸಾಲದ್ದೇ ಸಮಸ್ಯೆ ಇರ್ಬೋದು, ಇಲ್ಲ ಇನ್ನೊಂದು ಮುಂದೆ ಏನೋ ಸಮಸ್ಯೆಗೋಸ್ಕರ, ಇಲ್ಲ ಮನೆ ಕಟ್ಟೋ ವಿಷಯದಲ್ಲಿ ಸಾಲದ ವಿಷಯ, ಯಾವುದೋ ಒಂದು ಸಮಸ್ಯೆ ಇರ್ಬೋದು, ಅದನ್ನು ದೇವರ ಮುಂದೆ ತಂದಿಟ್ಟು ಕೂಗ್ತಾ ಇದ್ದೀರಾ? ಯಾಕಂದರೆ ದೇವರಿಗೆಲ್ಲ ಗೊತ್ತಿದೆ, ಆದರೂ ನೀನು ಎಷ್ಟು ಮಟ್ಟಿಗೆ ಅದ್ರ ಬಗ್ಗೆ ಪ್ರಾರ್ಥಿಸ್ತಾ ಇದೆಯಾ, ಎಷ್ಟು ನಂಬಿಕೆಯಿಂದ ಆ ಸಮಸ್ಯೆಯನ್ನು ದೇವ್ರಿಗೆ ತಂದು ಕೊಡ್ತಾ ಇದೆಯಾ ಅಂತ ದೇವ್ರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ಒಂದು ಹೆಜ್ಜೆ ಹಾಕಲೇಬೇಕು, ಒಂದು ಫಸ್ಟ್ ಸ್ಟೆಪ್ ನಾವು ತಗೊಳ್ಳೇಬೇಕು, ನಾವು ಕೂಗಲೇಬೇಕು. ನಾವೇನು ಅನ್ಕೋತೀವಿ ಅಂದರೆ, ನಾನೇನು ಮಾಡೋದಿಲ್ಲ, ನಾನು ಪ್ರಾರ್ಥನೆ ಮಾಡೋದಿಲ್ಲ, ನಾನು ಪ್ರೇಯರ್ ಮಾಡೋದಿಲ್ಲ, ಈಗ ನಾವೇನು ಕಲಿಯದೇ ಇದ್ದಂಗೆ ಪರೀಕ್ಷೆ ಬರೀಲಿಕ್ಕೆ ಆಗ್ತದಾ? ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ಲಿಕ್ಕಾಗತ್ತಾ? ಎಷ್ಟು ಇಂಟೆಲಿಜೆಂಟ್ ಆದರೂ ಕೂಡ ಮಗು ಓದಬೇಕು, ತಾನು ಕಲಿಬೇಕು, ತಿಳ್ಕೊಳ್ಳಬೇಕು. ಸೊ ನಾವು ಕೂಡ
ನಮ್ಮ ಅಪ್ಪನೇ ಯೇಸು ಸ್ವಾಮಿ, ನಮ್ಮಪ್ಪ ನಮಗೆಲ್ಲ ಕೊಡೋದು ಆತನೇ, ಆತನಿಗೆ ಗೊತ್ತಿದೆ ನಿನ್ನ ಸಮಸ್ಯೆ ಇದೆ ಅಂತಂದು ಕೂಡ ಗೊತ್ತಿದೆ. ಆದರೂ ಆತನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ನೀನು ಕೂಗಬೇಕು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ಮುಂದೆ ನೋಡೋಣ ಬರ್ರಿ. ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ. ಒಂದೊಂದ್ಸಲ ದೇವರು ಸೈಲೆಂಟ್ ಆಗ್ಬಿಡ್ತಾರೆ, ಏನೂ ಉತ್ತರ ಕೊಡಲಿಲ್ಲ ಅಂತೆ. ಆಗ ಆತನ ಶಿಷ್ಯರು ಬಂದು, ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳಿಸಿಬಿಡು ಎಂದು ಆತನನ್ನ ಬೇಡಿಕೊಂಡರು. ಯಾವಾಗ ಯಾರನ್ನಾದ್ರೂ ಬೇಗ ಕಳಿಸ್ಬೇಕು ಅಂತ ಅನ್ಕೊಂತೀವಿ ಹೇಳಿ? ಬೇಗ ಅವ್ರು ಹೋಗ್ಲಿ ಅಪ್ಪ ಅಂತ ಯಾವಾಗ ಹೇಳ್ತೀವಿ ಹೇಳಿ? ಅವ್ರು ತುಂಬ ತ್ರಾಸ ಕೊಡುವಾಗ ನಮಗೆ ಅಲ್ವಾ? ಇಲ್ಲಿ ಈಕೆ ಕೂಡ ತುಂಬ ತ್ರಾಸ ಕೊಡ್ತಾ ಇದ್ದಾಳೆ, ಕೂಗ್ತಾ ಇದ್ದಾಳೆ, ಅರಚ್ತಾ ಇದ್ದಾಳೆ, ದಾವೀದ ಕುಮಾರನೇ. ಯಾರು ಯೇಸು ಸ್ವಾಮಿ ಸುಮ್ಮನೆ ಇದ್ದಾರೆ, ಶಿಷ್ಯರಿಗೆ ಗೊತ್ತಾಗ್ತದೆ, ಶಿಷ್ಯರಿಗೆ ಅರ್ಥ ಆಗ್ತಾ ಇದೆ ಅವಳು ಎಷ್ಟು ತ್ರಾಸ ಕೊಡ್ತಾ ಇದ್ದಾಳೆ. ಏಸಪ್ಪ ಪ್ಲೀಸ್ ಅವಳಿಗೆ ಕಳಿಸ್ಬಿಡು ಫಸ್ಟು. ಅಂದರೆ ಒಂದು, ನಾನು ಅದ್ಭುತ ಮಾಡಲ್ಲ ಅಂತಾದರೂ ಕಳಿಸ್ಬಿಡು, ಇಲ್ಲ ನಿನ್ನ ಮಗಳಿಗೆ ಸ್ವಸ್ಥ ಅಂದರೆ ಏನೋ ಒಂದು ಪರಿಷ್ಕಾರ ಮಾಡಿ ಅವಳಿಗೆ ಕಳಿಸ್ಬಿಡು ಅಂತ ಶಿಷ್ಯರು ಕೇಳ್ಕೊ. ಅಂದರೆ ಅಲ್ಲಿರೋರ್ಗೆಲ್ಲರಿಗೂ ಕೂಡ ಟ್ರಬಲ್ ಕೊಡ್ತಾ ಇದ್ದಾಳೆ. ನಾವು ಕೂಡ ದೇವರನ್ನ ಟ್ರಬಲ್ ಕೊಡಬೇಕು, ದೇವರ ಸಿಂಹಾಸನವನ್ನು ಅಲುಗಾಡಿಸ್ಬೇಕು. ಅಪ್ಪ ನೀನು ಬಿಟ್ಟರೆ ನನಗೆ ಯಾರಿದ್ದಾರೆ? ಆಕೆನೂ ಅನೇಕ ಕಡೆಗೆ ಹೋಗಿ ಎಲ್ಲಿ ಕೂಡ ಈಗ ಆಕೆ ಸ್ಥಿರವಾಗಿ ನಿಂತಿದ್ದಾಳೆ, ನನಗೆ ಯೇಸು ಸ್ವಾಮಿಯೇ ಗುಣಪಡಿಸ್ಬೇಕು ನನ್ನ ಮಗಳಿಗೆ ಅಂತಂದು. ಯೇಸು ಸ್ವಾಮಿ ಮಾತಾಡ್ತಾ ಇಲ್ಲ, ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ತಿರುಗಿ ಆಕೆ ಕಡೆಗೆ ನೋಡ್ತಾ ಇಲ್ಲ, ಸುಮ್ಮನೆ ಇದ್ದಾರಂತೆ. ಆಕೆ ಕೂಗುತ್ತಾನೇ ಇದ್ದಾಳೆ, ಕೂಗುತ್ತಾನೇ ಇದ್ದಾಳೆ, ಕೂಗುತ್ತಾನೇ ಇದ್ದಾಳೆ. ಶಿಷ್ಯರಿಗೆ ಒಂದು ತ್ರಾಸಾಯ್ತು. ಏಸಪ್ಪ ಏನು ಇವಳು ಕೂಗ್ತಾ ಹಿಂದೆ 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 ನಾವು ಹೋಗ್ತಾ ಇದ್ದೀವಿ, ನಮ್ಮ ಹಿಂದೆ ಬರ್ತಾನೆ ಇದ್ದಾಳೆ. ಒಂದೊಂದು ತಂಡ ಆದರೂ ಕುತ್ಕೊಂಡ್ಬಿಡ್ಬೇಕಲ್ಲ, ಸ್ಟಾಪ್ ಆದರೂ ಆಗ್ಬೇಕಲ್ಲ. ಅವಳು ಮಾಡ್ತಾಳೆ, ಪ್ಲೀಸ್ ಆಕೆಗೆ ಏನಾದರೂ ಒಂದು ಪರಿಷ್ಕಾರ ಮಾಡಿಕೊಡಿ. ಅವಾಗ ಯೇಸು ಸ್ವಾಮಿ ಏನು ಹೇಳ್ತಾನೆ ನೋಡಿ, ಓದಿ ಜ್ಯೋತಿ. ಅದಕ್ಕಾತನು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೆ ನಾನು ಕಳುಹಿಸಲ್ಪಟ್ಟವನಲ್ಲ ಅಂದನು.